ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದ ಅನ್ನದಾತರೆಂದೇ ಹೆಸರು ಪಡೆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಹಾಗೂ ವೇದಿಕೆ ಮೇಲಿದ್ದಂಥ ಸಂಘಟನೆಯ ಚತುರರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಹಾಗೂ ವೇದಿಕೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯ ಮಿತ್ರರು ಆದಂಥ ರಿಜ್ವಾನ್ ಅರ್ಷದ್ ಅವರೇ, ಇನ್ನೋರ್ವ ಸಚಿವರು, ಸಾರಿಗೆ ಸಚಿವರು ಹಿರಿಯರಾದಂಥ ರಾಮಲಿಂಗ ರೆಡ್ಡಿ ಸಾಹೇಬ್ರೆ, ಇನ್ನೋರ್ವ ನನ್ನ ಆತ್ಮೀಯ ಯುವ ಮಿತ್ರರು ಆದಂಥ ನಗರಾಭಿವೃದ್ಧಿ ಸಚಿವರಾದಂಥ ಬಿ ಎಸ್ ಸುರೇಶ್ ಅವರೇ, ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಸಾಹೇಬ್ರೆ, ಹಿರಿಯರಾದಂಥ ಜಯಚಂದ್ರ ಸಾಹೇಬ್ರೆ, ಮತ್ತು ಇನ್ನೋರ್ವ ಹಿರಿಯರಾದಂಥ ಸಲೀಂ ಅಹಮದ್ ಅವರೇ, ಮತ್ತು ನನ್ನ ಆತ್ಮೀಯರಾದಂಥ ಎಚ್ ಎಂ ರೇವಣ್ಣವರೇ, ಶ್ರೀನಿವಾಸ್ ಅವರೇ, ಜೋಶಿ ಅವರೇ, ಪುರುಷೋತ್ತಮ್ ಬೆಳೆಮಲೆ ಅವರೇ, ಮತ್ತು ಇನ್ನೋರ ಪೊನ್ನಣ್ಣ ಅವರೇ, ಮಾನಸ್ ಅವರೇ, ಚೆನ್ನಪ್ಪ ಕಟ್ಟಿ ಅವರೇ, ವೇದಿಕೆ ಮೇಲಿದ್ದಂಥ ನಮ್ಮ ಇಲಾಖೆಯ ಕಾರ್ಯದರ್ಶಿಗಳೇ ಹಾಗೂ ನಿರ್ದೇಶಕರೇ, ಇಲ್ಲಿ ಸೇರಿದಂಥ ಎಲ್ಲ ಕನ್ನಡ ಪರ ರಾಜ್ಯದ ಅಧ್ಯಕ್ಷರೇ, ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಅಕಾಡೆಮಿಯ ಅಧ್ಯಕ್ಷರೇ ಹಾಗೂ ಪ್ರಾಧಿಕಾರದ ಅಧ್ಯಕ್ಷರೇ, ಕ್ಷಮಿಸಬೇಕು, ಇನ್ನೋರ್ವ ಹಿರಿಯರು ಆದಂಥ ಈ ಕಾರ್ಯಕ್ರಮದ ಮುಖ್ಯವಾದಂಥ ಯು ಟಿ ಖಾದರ್ ಸಾಹೇಬ್ರೆ, ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಅಕಾಡೆಮಿಯ ಎಲ್ಲ ಸದಸ್ಯರೇ, ರಂಗಾಯಣದ ಸದಸ್ಯರೇ, ಟ್ರಸ್ಟಿನ ಅಧ್ಯಕ್ಷರೇ, ಟ್ರಸ್ಟಿನ ಸದಸ್ಯರೇ, ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಕನ್ನಡ ಪರ, ಕನ್ನಡದ ಮೇಲೆ ವಿಶ್ವಾಸವನ್ನಿಟ್ಟು ಬಂದಂಥ ಎಲ್ಲ ನನ್ನ ಹಿರಿಯರೇ ಹಾಗೂ ಮಾಧ್ಯಮದ ಗೆಳೆಯರೇ, ಭಾಳ ವಿಶೇಷವಾದಂಥ ಈ ಕಾರ್ಯಕ್ರಮ. ಎಲ್ಲರಿಗೂ ಆಸೆ ಇತ್ತು, ಕನ್ನಡ ಭುವನೇಶ್ವರಿ ತಾಯಿಯ ಪ್ರತಿಮೆಯನ್ನು ಅನಾವರಣ ಮಾಡಬೇಕು, ಇಲ್ಲಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಮಾತು ಇತ್ತು. ಪ್ರತಿ ಸತಿ ನವೆಂಬರ್ 1ರಂದು ರಾಜ್ಯದಲ್ಲಿ ಒಂದು ಹೊಸ ಸಂಚಲನ ಮೂಡಿಸ್ಬೇಕಂತಲೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ 50 ವರ್ಷದ ಕರ್ನಾಟಕ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಡೀ ಒಂದು ವರ್ಷ ಆ ಕಾರ್ಯಕ್ರಮ ಮಾಡಬೇಕಂತ ಬಜೆಟ್ನೊಳಗೆ ಆದೇಶವನ್ನು ಮಾಡಿದರು. ಅದರ ಪ್ರಕಾರ ಇಡೀ ವರ್ಷ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ನಾವು ಏನೇನು ಸಂದೇಶವನ್ನು ಕೊಡಬೇಕು ಕನ್ನಡಿಗರಿಗೆ, ಹೊರನಾಡು ಕನ್ನಡಿಗರಿಗೆ, ಹೊರದೇಶದ ಕನ್ನಡಿಗರಿಗೆ ಏನೇನು ಸಂದೇಶ ಕೊಡಬೇಕು ಅನ್ನೋದನ್ನು ಎಲ್ಲವನ್ನ ರಾಜ್ಯ ಸರ್ಕಾರದಿಂದ ಹೇಳುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಜೊತೆಗೆ ನಾವು ವಿಶೇಷವಾಗಿ ಲಾಂಛನವನ್ನು ಬಿಡುಗಡೆ ಮಾಡಿದ್ವಿ. ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ 17/10/2023 ಮೊಟ್ಟ ಮೊದಲನ ಕಾರ್ಯಕ್ರಮ ಲಾಂಛನ ಬಿಡುಗಡೆಯನ್ನು ಮಾಡುವಂಥದ್ದು. ಅದಾದಮೇಲೆ ಇಡೀ ರಾಜ್ಯದೊಳಗೆ ಕನ್ನಡದ ತೇರನ್ನು ಇಡೀ ಜಿಲ್ಲೆ ತಾಲೂಕಿಗೆ ಮತ್ತು ಗ್ರಾಮ ಪಂಚಾಯತಿಗೂ ಸದ್ಯ ನಾವು ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿಸಿದ್ವಿ. ಅದಾದ ಮೇಲೆ ಕನ್ನಡದ ಅದನ್ನು ಕಾರ್ಯಕ್ರಮದ ಅಂತ್ಯ ಎಲ್ಲಿ ಮಾಡಿದ್ವಿ ಅಂದರೆ ಸಿದ್ದಾಪುರದೊಳಗೆ ಮೊದಲಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ನವೆಂಬರ್ 2ರಂದು ಹಂಪಿಯೊಳಗೆ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಭುವನೇಶ್ವರಿ ತಾಯಿಯ ಪೂಜೆಯನ್ನು ಪ್ರಾರಂಭ ಮಾಡಿ 3ನೇ ತಾರೀಕಿಗೆ ಗದಗದಲ್ಲಿ ಮಾಡಿ, ಅದಾದಮೇಲೆ ಆ ರಥಯಾತ್ರೆ ಸಿದ್ದಾಪುರದೊಳಗೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಜೊತೆಗೆ ಇಲ್ಲಿ ನಾವು 1 ವರ್ಷದ ಕಾರ್ಯಕ್ರಮಗಳನ್ನು ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ವಿ. ಆ ಕಾರ್ಯಕ್ರಮದೊಳಗೆ ನಾವು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡೋದ್ರಿಂದ ಹಿಡ್ಕೋದು ಹಲ್ಮಿಡಿ ಶಾಸನ, ನನಗನ್ಸಿದ ಮಟ್ಟಿಗೆ ಇಡೀ ವರ್ಷ ಸಿದ್ದರಾಮಯ್ಯ ಸಾಹೇಬರ ಅಧ್ಯಕ್ಷರು, ಇದು ಸಿದ್ದರಾಮಯ್ಯ ಸಾಹೇಬರ ಒಂದು ಮುಖ್ಯಮಂತ್ರಿಗಳ ಒಂದು ಇದರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಿಂದ ಇಡೀ ಜಿಲ್ಲಾ ಕೇಂದ್ರದೊಳಗೆ ರಾಜ್ಯದೊಳಗೆ ಹಲ್ಮಿಡಿ ಶಾಸನವನ್ನು ಸ್ಥಾಪನೆ ಮಾಡಿದ್ದು ಒಂದು ಹೊಸ ಇತಿಹಾಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ಒಂದು ಕೆಲಸವನ್ನು ಮಾಡೋದ್ರ ಮುಖಾಂತರ ಮತ್ತು ಅದರ ಜೊತೆಗೆ ನೋಡಿ ಎಲ್ಲರೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದರು, ಆದರೆ ಬಸವಣ್ಣವ್ರನ್ನ ಮಾತ್ರ ಎಲ್ಲರೂ ಮಾಡ್ತಾರೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಂದು ಪ್ರತಿ ಒಂದು ಕಚೇರಿ ಒಳಗೆ ಬಸವಣ್ಣನ ಫೋಟೋವನ್ನು ಹಾಕೋದ್ರ ಮೂಲಕ ಒಂದು ಹೊಸ ಇತಿಹಾಸವನ್ನು ಮಾಡುವಂಥ ಕೆಲಸ. ಇವೆಲ್ಲವನ್ನ ಮಾಡೋದ್ರ ಜೊತೆಗೆ ನಮ್ಮ ಭುವನೇಶ್ವರಿ ತಾಯಿಯನ್ನು ನಾವು ನಿಜವಾಗಲೂ ನವೆಂಬರ್ 1ಕ್ಕೆ ಉದ್ಘಾಟನೆ ಆಗಬೇಕಾಗಿತ್ತು, ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು. ಬೇರೆ ಬೇರೆ ಕಾರಣಗಳಿಂದ ಮೂರ್ತಿ ಪ್ರತಿಷ್ಠಾಪನೆ ತಡವಾಗಿರೋದ್ರೆ ಇವತ್ತು ಅದನ್ನು ಪ್ರತಿಷ್ಠಾಪನೆ ಮಾಡೋದು ಅಂತ ಕೆಲಸ. ಅದ್ರ ಜೊತೆಗೆ ಪ್ರತಿ ವರ್ಷ ನಮ್ಮಲ್ಲಿ ಏನಾಗ್ತಿತ್ತು ಅಂದರೆ ಈ ಒಂದು ಕನ್ನಡಿಗರ ಸರ್ಕಾರ ಇವತ್ತು ನೀವು ನನಗನ್ಸಿದ ಮಟ್ಟಿಗೆ ಇಡೀ ಒಂದು ವರ್ಷ ಕರ್ನಾಟಕ ಸರ್ಕಾರ
ಅಷ್ಟೇ ಅಲ್ಲ, ಕನ್ನಡಿಗರ ಸರ್ಕಾರ ಅನ್ನೋ ರೀತಿಯೊಳಗೆ ಈ ಒಂದು ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಮತ್ತು ಡಿ ಕೆ ಶಿವಕುಮಾರ ಸಾಹೇಬರು ಉಪಮುಖ್ಯಮಂತ್ರಿ ಆದಮೇಲೆ ಕನ್ನಡಿಗರ ಸರ್ಕಾರ ಅನ್ನೋ ಮಾತನ್ನು ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಮಾತಾಗಿದೆ. ಅದರ ಜೊತೆಗೆ ಭುವನೇಶ್ವರಿ ತಾಯಿಯ ಪ್ರತಿಮೆ, ಅದರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಇದನ್ನು ಎಂದು ಯಾವಾಗಲೂ ಬೆಳಗಾವದೊಳಗೆ ನವೆಂಬರ್ 1 ಅಂದರೆ ಕರಾಳು ದಿನಾಚರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಈ ಸದ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಂದೇಶದಿಂದ ಕರಾಳು ದಿನಾಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಅದನ್ನೇ ಮಾಡಿದರೆ ಪರಿಸ್ಥಿತಿ ನೆಟ್ಟಿಗಿರಗಲ್ಲ ಅಂತ ಒಂದು ಸಂದೇಶವನ್ನು ಕೊಟ್ಟು ಈ ಸತಿ ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಾರ್ದು ಇತಿಹಾಸ ಇವತ್ತು ಆಗಿದೆ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದರ ಜೊತೆಗೆ ಸರ್ಕಾರ ಎಂದೆಂದಿಗೂ ಕನ್ನಡ ಪರ ಇರುವ ಸರ್ಕಾರ, ಕನ್ನಡ ಭಾಷೆ, ನೆಲ, ಜಲ ವಿಚಾರದಾಗ ಎಂದಿಗೂ ರಾಜಿಯ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನು ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದರ ಜೊತೆಗೆ ಬಹಳ ಒಂದು ಹೊಸ ಇತಿಹಾಸ. ಬೇರೆ ಎಲ್ಲರೂ ಹೇಳ್ತಾ ಇದ್ರು ಕನ್ನಡದ ನಾಮಫಲಕ ಅದನ್ನು 60% ಹಾಕಬೇಕು ಮಾಡಬೇಕು ಅಂತ ಬೇರೆ ಹೇಳೋದು. ಆದರೆ ಈ ಸತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಆದೇಶವನ್ನು ಮಾಡೋದ್ರ ಮುಖಾಂತರ 60% ಪ್ರತಿಯೊಂದು ನಾಮಫಲಕ ಆಗಲೇಬೇಕಂತ ಒಂದು ಆದೇಶ ಮಾಡೋದ್ರ ಮುಖಾಂತರ ಒಂದು ಹೊಸ ಇತಿಹಾಸವನ್ನು ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಕನ್ನಡಕ್ಕೆ ಮಹತ್ವವಾದಂಥ ಒಂದು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದಂಥ ಇತಿಹಾಸ ಇವತ್ತ ಇದೇ ಐತಿಹಾಸಿಕ ನಿರ್ಧಾರ ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳುವುದ್ರ ಜೊತೆಗೆ ರಾಜ್ಯದಲ್ಲಿ ಗೋವಾದಲ್ಲಿ ಸಹಿತ ಕನ್ನಡಿಗರು ಭಾಳಷ್ಟು ಜನ ಇದ್ದಾರೆ. ಅಲ್ಲಿಗೆ ಒಂದು ಕನ್ನಡ ಭವನವನ್ನು ಕೊಡಬೇಕು ಅಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ವಿನಂತಿಯನ್ನು ಮಾಡ್ತೀನಿ. ಅಲ್ಲಿ ಜಾಗವನ್ನು ನೋಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ದುಡ್ಡನ್ನು ಬಿಡುಗಡೆ ಮಾಡುವಂಥ ಕೆಲಸ. ಯಾಕಂದರೆ ಅತಿ ಹೆಚ್ಚು ಕಾರ್ಮಿಕರು, ಸಣ್ಣ ಸಣ್ಣ ಸಮುದಾಯದವರು, ಸಣ್ಣ ಸಣ್ಣ ಬಡತನದಲ್ಲಿ ದುಡಿಯಲಿಕ್ಕೆ ಹೋದಂಥ ಅವರಿಗೆ ಒಂದು ಒಳ್ಳೆಯದು ಕನ್ನಡಿಗರಿಂದ ಒಳ್ಳೆಯ ಕೆಲಸ ಆಗಬೇಕಾಗಿದೆ. ಅದಕ್ಕೆ ನಾನು ವಿನಂತಿಯನ್ನು ಮಾಡ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅನ್ನೋ ಮಾತನ್ನು ಇಲ್ಲಿ ಹೇಳುತ್ತಾ, ಇವತ್ತ ಇದರ ಜೊತೆಗೆ ವಿಮಾನ ನಿಲ್ದಾಣದಲ್ಲಿ ಎಲ್ಲವೂ ಇಂಗ್ಲೀಷ್ ಮಯನೇ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಆ ಇಲಾಖೆ ನಮಗೆ ಜವಾಬ್ದಾರಿ ವಹಿಸಿದ ಮೇಲೆ ಒಂದು ಆದೇಶವನ್ನು ಮಾಡಿದ್ವಿ. ಇಡೀ ವಿಮಾನ ನಿಲ್ದಾಣ ಕನ್ನಡದ ಫಲಕಗಳು ಬೇಕೇ ಬೇಕು ಅಂತ ಆದೇಶ ಮಾಡಿದ ಮೇಲೆ ಇವತ್ತು ವಿಮಾನ ನಿಲ್ದಾಣಗಳನ್ನು ಕನ್ನಡಮಯ ಆಗುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ಅದರ ಜೊತೆಗೆ 50 ವರ್ಷದ ಕರ್ನಾಟಕ ಅಂತ ಹೆಸರಿಟ್ಟು ಕಾರ್ಯಕ್ರಮದೊಳಗೆ 50 ಮಹಿಳೆಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವ ಹೊತ್ತಿನಾಗ 50 ಮಹಿಳೆಯರಿಗೆ 50 ಪುರುಷರಿಗೆ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡಿದ್ರು. ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ ಈ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳಿ, ಇವತ್ತ ಭಾಳಷ್ಟು ನಮ್ಮ ರಾಜ್ಯದೊಳಗೆ ಕನ್ನಡದ ಬಗ್ಗೆ ವಿಶೇಷವಾದಂಥ ನಾವು 5 ಕಾರ್ಯಕ್ರಮ, ನಿಜವಾಗಲೂ ಅದು ಗಡಿ ಭಾಗದೊಳಗೆ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಸಾಂಗ್ಲಿ ಒಳಗೆ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದೆ ಕನ್ನಡ ಗಡಿ ಪ್ರಾಧಿಕಾರದಿಂದ. ಅವತ್ತು ಇಡೀ ಕರ್ನಾಟಕದ ಜನರು ಅಲ್ಲಿ ಗಡಿ ಭಾಗದಾಗಿರುವಂಥ ಕರ್ನಾಟಕ ಜನರು ಎಲ್ಲರೂ ವಾಲಂಟ್ರಿಯಾಗಿ ಭಾಗವಹಿಸೋದ್ರ ಮುಖಾಂತರ ಕನ್ನಡದ ಪ್ರೇಮವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದರು. ಅದಾದಮೇಲೆ ರಾಯಚೂರೊಳಗೆ ಮಾಡಿದ್ವಿ ಅದ್ಭುತವಾದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದೊಳಗೆ ಗೋಕಾಕ್ ವರದಿ, ಗೋಕಾಕ್ ಚಳವಳಿ, ಹಿನ್ನೋಟ ಮತ್ತು ಮುನ್ನೋಟ ಅನ್ನೋ ಮುಖಾಂತರ ಅದ್ಭುತವಾದಂಥ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಇಡೀ ವರ್ಷ ಕನ್ನಡಮಯ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಕಟಿಬದ್ಧರಾಗಿ ನಿಂತು ನಮಗೆಲ್ಲ ಸಹಕಾರ ಮಾಡೋದ್ರ ಜೊತೆಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಿಜವಾಗಲೂ ನಾನು ಇಲಾಖೆಯ ಸಚಿವನಾಗಿ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದ್ರ ಜೊತೆಗೆ ಈಗ ಈ ಟೈಮ್ದೊಳಗೆ ಇಂಥ ಒಂದು ಅವಕಾಶ ಒಂದೇನೆಂದರೆ 2-3 ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಒಂದು ಅವಕಾಶ ನಾಮಫಲಕವನ್ನು ಜಾರಿ ಮಾಡೋಂಥದ್ದು 60%, ಇನ್ನೂ ಒಂದು ಭುವನೇಶ್ವರಿ ತಾಯಿ ಪ್ರತಿಮೆಯನ್ನು ನಿರ್ಮಾಣ ಮಾಡುವಂಥ ಅವಕಾಶ. ಇದೆಲ್ಲದು ನನಗೆ ಸಿಕ್ಕಿದ್ದು ನಿಜವಾಗ ನಾನು ಭಾಗ್ಯಶಾಲಿ. ಆ ಇಬ್ಬರು ಹಿರಿಯರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.